ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಚಾನಲ್ಗೆ ಸ್ವಾಗತ. ನಾನು ಏನಪ್ಪ ಅಂತಂದ್ರೆ ಡೈಲಿ ನಾವು ದಿನಾಲು ಬರೋದೆ ಬೆಳಿಗ್ಗೆ ಸಾಯಂಕಾಲ ಮತ್ತು ಮೆಣಸಿನ ಗಿಡ ಕಾಯಕ್ಕೆ ಬರಬೇಕು. ಮೆಣಸಿನ ಗಿಡ ಹೊಲನ ಮತ್ತು 9 ಗಂಟೆ ಮ್ಯಾಗ ನಮ್ಮವರು ನಮ್ಮ ಅಪ್ಪರು ಬರ್ತಾರೆ ಮೆಣಸಿನ ಗಿಡ ಹೊಲಕ್ಕೆ ನೋಡೋಕೆ, ಇದು ಮೆಣಸಿನ ಗಿಡ ಬಿಡ್ಸೋಕೆ. ಯಾಕಂದ್ರೆ ನೀರು ಕಟ್ಟಾವಲ್ಲ, ಈಗ ಬಿಡಿಸ್ತಿರ್ತಾರೆ, ನೀರು ಕಟ್ಟಿದ್ದೆಲ್ಲ ಬಿಡಿಸ್ತಾ ಇರ್ತಾರೆ ಡೈಲಿ. ಏನಪ್ಪ ನಿನ್ನೆ ನಮ್ಮ ಮೆಣಸಿನ ಗಿಡ ಇಲ್ಲೇ ಮೆಣಸಿನ್ಕಾಯಿ ಇಲ್ಲೇ ಊರಿಗೆ ಬಂದಿದ್ದೆ ತೊಗೊಂಡು ಹೋಗೋಕೆ. 40,000 ರೂಪಾಯಿ ಮಾರಿದವ. 40,000 ರೂಪಾಯ್ದಂಗೆ ಇಲ್ಲೇ ಮುಗಿಸ್ಕೊಟ್ಬಿಟ್ಟು. ಯಾಕಂದ್ರೆ ನಾವು ಇಲ್ಲಿಂದ ತುಂಬ್ಕೊಂಡು ಹೋಗಿ ಬ್ಯಾಡಿಗೆ ಮತ್ತು ಇಲ್ಲಾಂದ್ರೆ ಹುಬ್ಳಿಗಾರು ಹೋಗ್ಬೇಕಿತ್ತು. ಅದು ಬೇಡ, ಇಲ್ಲೇ ಕೊಟ್ಬಿಟ್ರೆ ಆಯ್ತು ಅಂತಂದ್ರೆ ಇಲ್ಲೇ ನಾವು ಕೊಟ್ಟಿದ್ದು 40,000 ರೂಪಾಯಿ ಕೊಟ್ಟರು ಎಷ್ಟಾಗುತ್ತಪ್ಪ ಅಂತಂದ್ರೆ 43,000 ರೂಪಾಯಿವರೆಗೆ ರೇಟ್ ಬರ್ತೈತೆ ನಮ್ಗೆ. ಇಲ್ಲೇ ಚಲೋ ಆಗುತ್ತಂತ ಇಲ್ಲೇ ಕೊಟ್ಬಿಟ್ವಿ. ಸಾಕು, ಅಷ್ಟು ಏನಂತಲ್ಲ ಚೆನ್ನಾಗಿತ್ತು. ಮೆಣಸಿನ ಗಿಡ ತುಂಬ ಚಾಕ್ಲೇಟ್ ಕಲರ್ ಇತ್ತು, ತುಂಬ ಚೆನ್ನಾಗಿತ್ತು. ಹಂಗಾಗಿ ಒಳ್ಳೆ ರೇಟ್ ಕೂಡ ಆಯಿತು. ಇದೇ ಥರ ಏನಪ್ಪ ಅಂತಂದ್ರೆ ನಾವೇನೋ ಇವಾಗ ಖುಷಿ ಪಡ್ತಾಯಿದ್ದೀವಿ. ಬೇರೆ ಕಡೆ ಈಗ ರೋಣದ ಕಡೆ ಮತ್ತು ಏನಪ್ಪ ಅಂತಂದ್ರೆ ಅಲ್ಲಿ ರೋಣ ಮತ್ತು ನಮ್ಮ ಗಜೇಂದ್ರ ಈ ಕಡೆ ಅಲ್ಲಿ ಎಷ್ಟೋ ಜನ ಮಳೆಗೆ ಹೋಗ್ಬಿಟ್ಟು ಮೆಣಸಿನ ಗಿಡ ಎಲ್ಲ, ಇಲ್ಲಾಂದ್ರೆ ಅವರು ಕೂಡ ತುಂಬ ರೇಟ್ ಆಗುವು. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ರೇಟ್ ಸಿಗೋದು ಈ ಸಾರಿ. ಏನು ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಮಳೆ ಅತಿವೃಷ್ಟಿದಿಂದ ಅಲ್ಲೆಲ್ಲ ಮೆಣಸಿನ ಗಿಡ ಹೋಗ್ಬಿಟ್ಟು, ಹಂಗಾಗಿ ಈ ಕಡೆ ರೇಟ್ ಸಿಕ್ಕಿದೆ ಅಂತ ನನಗೊಂದು ಅನಿಸಿಕೆ. ಇಲ್ಲೇ ನಮ್ಮ ಕಡೆ ಎಲ್ಲ ಮಳೆ ಕಡಿಮೆ ಆಯ್ತಲ್ಲ, ಹಾಗಾಗಿ ರೇಟ್ ಆಯಿತು ಅಂತ ನನ್ನೊಂದು ಅನಿಸಿಕೆ. ಮತ್ತೇನು ಮಾಡಿದ್ದೀರಪ್ಪ ಅಂದ್ರೆ ಒಂದು ಎಷ್ಟು 2000 ಈಗ ಸತತ 3 ವರ್ಷದಿಂದ ಮೆಣಸಿಗೆ ರೇಟ್ ತುಂಬ ಕಡಿಮೆ ಆಗಿತ್ತು. ಕ್ವಿಂಟಲಿಗೆ ಎಷ್ಟು 15,000 20,000. ಲಾಸ್ಟ್ ಟೈಮ್ ನಮ್ಮದು 25,000 ರೂಪಾಯಿ ಮರೈತಿ. ಲಾಸ್ಟ್ ಟೈಮ್ 25,000 ರೂಪಾಯಿ ಮರೈತಿ, ತುಂಬ ಕಡಿಮೆ ಆಗಿತ್ತು. ಹಾಗಾಗಿ ಜನ ಏನು ಮಾಡಕ್ಕೆ ಅಂದ್ರೆ ಜಾಸ್ತಿ ಹಾಕೋದೇ ಬೇಡಪ್ಪ ಅಂತಂದು 2 ಎಕರೆ 3 ಎಕರೆ ಹಾಕಕ್ಕೆ. ನಾವು ಪ್ರತಿ ವರ್ಷ ಒಂದು 3 ಎಕರೆ 4 ಎಕರೆ ಹಾಕ್ತಾಯಿರ್ತೀವಿ. ಜಾಸ್ತಿನೂ ಹಾಕಲ್ಲ, ಕಡಿಮೆನೂ ಹಾಕಲ್ಲ. ಯಾಕಂದ್ರೆ ಜಾಸ್ತಿ ಬರ್ತಂದ್ರೆ ಜಾಸ್ತಿ ಹಾಕ್ಬೇಕು. ಆಮೇಲೆ ಅದು ಮೇಂಟೆನೆನ್ಸ್ ತುಂಬ ಖರ್ಚಿದೆ. ಇದು ಕಳೆ ತೆಗೆಸ್ಬೇಕು, ಅದು ನಮ್ಮದು ನೋಡಿ ಎಷ್ಟು 4 ಎಕರೆ ಆಗಿದ್ವಿ ನಾವು. 4 ಎಕರೆದಾಗ ಆ ಕಡೆ ಒಂದು 2 ಎಕರೆ ಮಳೆ ಬಂದ ಹೋಗ್ಬಿಡ್ತದೆ. ಅದು ಎಷ್ಟು 2 ಎಕರೆದಾಗ ಒಂದು ಅರ್ಧ ಎಕರೆ ಅಷ್ಟೇ ಉಳಿದೈತೆ, ಒಂದು 1.5 ಎಕರೆ ಹೋಗ್ಬಿಡುತ್ತೆ ನಮ್ಮದು. ಮಳೆ ಬಂದು ಅಲ್ಲಿ ನೀರು ನಿಂತ್ಕೊಂಡು ಹೋಗ್ಬಿಡುತ್ತೆ. ಯಾಕಂದರೆ ಅತಿ ಮಳೆಗೆ ಇದು ಸ್ವಲ್ಪ ಇದಾಗುತ್ತೆ. ಇದು ತುಂಬ ಚೆನ್ನಾಗಿತ್ತು. ಇಲ್ಲಿ ನೀರು ನಿಂದ್ರಲ್ಲ, ಯಾಕಂದ್ರೆ ನೀರು ಒಂದು ಸೈಡೆಲ್ಲ ಹರ್ಕೊಂಡು ಹೋಗ್ಬಿಡ್ತೈತಿ, ಇಲ್ಲಿ ನೀರು ನಿಂದ್ರಲ್ಲ. ಹಾಗಾಗಿ ಇಲ್ಲಿ ತುಂಬ ಇಳುವರಿ ಬಂತಂತ, ಇಳುವರಿ ಅಂತಲ್ಲ, ಮೆಣಸಿನ ಗಿಡ ಉಳಿದು ಮತ್ತು ತುಂಬ ಚೆನ್ನಾಗಿ ಕೂಡ ಬೆಳೆದು, ಅದು ಬೆಳೆದಿದ್ದು ಅದನ್ನೆಲ್ಲ ನಿಮಗೆ ಗೊಬ್ಬರ ಹಾಕ್ಬೇಕಾದ್ರೆ ಎಲ್ಲ ವಿಡಿಯೋ ಮಾಡಿ ನಿಮ್ಗೆ ತೋರಿಸಿದ್ದೆ ರೈತ ಬಂದರೆ. ಇದೇ ರೀತಿ ಯಾಕಂದ್ರೆ ಪ್ರತಿ ವರ್ಷ ನಮ್ಮ ಕಡೆ ಏನಪ್ಪ ಅಂದ್ರೆ ಜಾಸ್ತಿ ಆಗ್ತಾಯಿದ್ರು. ಮೊದಲು ತುಂಬ ಆಗ್ತಾಯಿದ್ರು. ಏನಪ್ಪ ಅಂದರೆ ಕಸ ತೆಗ್ಸೋಕ್ಕಾಗಲ್ಲ, ಕಳೆ ತೆಗ್ಸೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ. ಮತ್ತು ಈರುಳ್ಳಿ ರೇಟ್ ಕೂಡ ತುಂಬ ಬಿತ್ತು. ಹೋದ ವರ್ಷ ಚೆನ್ನಾಗಾಯಿತು, ಆಚೆ ವರ್ಷ ತುಂಬ ಕಡಿಮೆ ಆಗಿತ್ತು. ಈ ವರ್ಷ ಕೂಡ ಮೊದಲೇ ಎಷ್ಟು ಡಿಸೆಂಬರ್ 8ರ ಮ್ಯಾಗ ಈರುಳ್ಳಿ ರೇಟ್ ಬಂದೈತಿ. ನಮ್ಮ ಕಡೆ ಏನು ಮಾಡ್ತೀವಿ ಅಂತಂದ್ರೆ ಮೆಣಸಿನ ಗಿಡ ಅಕ್ಕಡಿ ನಡುವರ್ಕ ಉಳ್ಳಾಗಡ್ಡಿ ಹಾಕಿರ್ತೀವಲ್ಲ, ಹಾಗಾಗಿ ಈರುಳ್ಳಿ ಮತ್ತು ಈಗ ಮೊದಲು ಈರುಳ್ಳಿ ತಗೊಂಡ್ಬಿಡ್ತೀವಿ, ಮತ್ತು ಮೆಣಸಿನ ಗಿಡ ಇರ್ತೈತಿ. ಈಗ ಮೆಣಸಿನ ಗಿಡ ಬಿಡಿಸ್ತಾ ಇರ್ತೀವಿ. ಹಾಗಾಗಿ ನಮ್ಮ ಕಡೆ ಈರುಳ್ಳಿ ಮೆಣಸಿನ ಗಿಡ 2 ಹಾಕ್ತಾರೆ, ಒಂದೇ ಹಾಕಲ್ಲ. ಎಲ್ಲೋ ಒಬ್ರು ಅಪರೂಪ ಹೊಲ ಜಾಸ್ತಿ ಇದ್ದರು ಒಂದೇ ಹಾಕ್ತಾರೆ. ಏನಪ್ಪ ಅಂದ್ರೆ ನಮ್ಮಂಥವ್ರು ಹೊಲ ಕಡಿಮೆ ಇದ್ದವ್ರು ಏನು ಮಾಡ್ತೀವಿ ಅಂತಂದರೆ ಒಂದೇ ಬೆಳೆಯಲ್ಲೇ 2 ಪೀಕ್ ಬಂದಿರ್ಬೇಕು, ಮತ್ತು 3 ಪೀಕು ಕೂಡ ಹಾಕ್ತೀವಿ. ಮತ್ತು ಇದ್ರಾಗ ನಡುವೆ ಏನಪ್ಪ ಅಂತಂದ್ರೆ ಇದನ್ನು ಹಾಕಿದ್ವಿ, ಜೋಳ ಊರಿದ್ವಿ. ಅದು ಮಳೆ ಆಗ್ಲಾರ್ದಕ್ಕೆ ಇಲಿಗಳು ತಿಂದ್ಬಿಟ್ಟು, ಹಾಗಾಗಿ ಜೋಳ ಹೋಯ್ತು. ಜೋಳ ಹುಟ್ಟಲಿಲ್ಲ. ಮೆಣಸಿನ ಗಿಡ ಒಂದು ಆಯಿತು. ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ಮೆಣಸಿನ ಗಿಡ ಉಳ್ಳಾಗಡ್ಡಿ ತೆಗೆದ್ವಿ, ಮೆಣಸಿನ ಗಿಡ ಏನಂತಾರಲ್ಲ ಮೆಣಸಿನ ಗಿಡ ಈಗ ಬಿಡಿಸ್ತಾಯಿದ್ದೀವಿ. ಪರವಾಗಿಲ್ಲ, ರೇಟ್ ಒಂದು ಕೂಡ ತುಂಬ ಚೆನ್ನಾಗಿತ್ತು. ಹೋದ ವರ್ಷ ತುಂಬ ಅಂದರೆ ತುಂಬ ಕನಿಷ್ಠ ಮಾರಿತ್ತು. 25,000 ರೂಪಾಯಿ ಕ್ವಿಂಟಲು, 15,000 ರೂಪಾಯಿ ಕ್ವಿಂಟಲ್ ಮಾರಿತ್ತು. ತುಂಬ ಅಂದರೆ ತುಂಬ ಕನಿಷ್ಠ ಆಗಿತ್ತು. ಈ ಹೋದ ವರ್ಷ ಆಚೆ ವರ್ಷ ತುಂಬ ಅಂದರೆ ತುಂಬ ಕನಿಷ್ಠ ರೇಟ್ ಇತ್ತು. ಆಚೆ ಏನಂತಲ್ಲ 2021 ಒಳ್ಳೆ ರೇಟ್ ಆಗಿತ್ತು. 22 22ನೇ ಸಾಲಿನಾಗ ಒಳ್ಳೆ ರೇಟ್ ಆಗಿತ್ತು. ಮತ್ತು 23 24 25 24 ತುಂಬ ಕಡಿಮೆ ಆಗಿತ್ತು. ಅದೇ ಹೇಳ್ತಾನಲ್ಲ, 15,000 ರೂಪಾಯಿ ಕ್ವಿಂಟಲ್ ಮಾರಿತ್ತು. ಹಾಗಾಗಿ ಜನ ಏನು ಮಾಡಕ್ಕೆ ಅಂದ್ರೆ
ಮೆಣ್ಸಿನ ಗಿಡ ಹಾಕೋದೇ ಬಿಟ್ಬಿಟ್ರು. ಜಾಸ್ತಿ ಹಾಕಿಲ್ಲ, ಹಾಕಿದ್ರು ಕೂಡ ಅದು ಅತಿವೃಷ್ಟಿಯಿಂದ ಇದಾಯಿತು. ಹಾಗಾಗಿ ನಮ್ಮ ಕೆಲವೊಂದು ಭಾಗದಲ್ಲಿ ಈ ಸಾರಿ ಮೆಣಸಿನ ಗಿಡ ತುಂಬ ಬೆಳೆದವರು ತುಂಬ ಕಡಿಮೆ ಇದೆ. ಹಾಗಾಗಿ ರೇಟ್ ತುಂಬ ಜಾಸ್ತಿ ಬಂದೈತಿ. ಪರವಾಗಿಲ್ಲ, ಬೆಳೆದರೂ ಕೂಡ ಒಂದು ಒಳ್ಳೆಯ ಖುಷಿ ಸಮಾಚಾರ. ಸರಿನಾ ರೈತ ಬಂದವರೆ? ನಮ್ಮದಂತೂ ಈ ವರ್ಷ ಒಂದು 42,000 ರೂಪಾಯಿ, ಇಲ್ಲೇ 40,000 ರೂಪಾಯ್ದಂಗೆ ಕೊಟ್ವಿ. ಅಲ್ಲಿ ಬ್ಯಾಡಿಗೆ ಒಯ್ದಪ್ಪ ಅಂದ್ರೆ 43 ಅಂತ ಹೋಗ್ತಾಯಿತ್ತು. ಅದ್ರ ಖರ್ಚಿದೆಯಲ್ಲ ಅದರಿಂದ. ಯಾಕಂದ್ರೆ ದಲ್ಲಾಳಿ ಕೊಡಬೇಕು, ಮತ್ತು ಹಮಾಲಿ ಕೊಡಬೇಕು, ಗಾಡಿ ಬಾಡಿಗೆ ಕೊಡಬೇಕು, 3 ಮಂದಿ ಕೊಡಬೇಕು. 3 ಮಂದಿ ಅಂತಂದ್ರೆ ಒಂದು ಕ್ವಿಂಟಲ್ ಒಂದು 2,000 ರೂಪಾಯಿ ಖರ್ಚು ಬರ್ತದೆ. 1,500ರಿಂದ 2,000 ರೂಪಾಯಿ ಖರ್ಚು ಬರುತ್ತೆ. ಅದು ಇಲ್ಲೇ ಉಳ್ಬಿಡ್ತಲ್ಲ ನಮ್ಗೆ. ಹಂಗಾಗಿ ಇಲ್ಲೇ ಕೊಟ್ವಿ. ಸರಿನಾ ರೈತ ಬಂದರೆ? ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.